ಜಿಲ್ಲಾಡಳಿತ ಸ್ವೀಪ್ ಸಮಿತಿ ವತಿಯಿಂದ ವಿಜಯಪುರ ನಗರದಲ್ಲಿ ಇಂದು ಮತದಾನ ಜಾಗೃತಿ ನಮ್ಮ ನಡಿಗೆ ಮತಗಟ್ಟೆ ಕಡೆಗೆ ಅಭಿಯಾನವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಜಿಲ್ಲಾ ಚುನಾವಣಾ ಅಧಿಕಾರಿಯೂ ಆದ ಜಿಲ್ಲಾಧಿಕಾರಿಯು ಬಾಲನ್ ಚುನಾವಣಾ ಧ್ವಜಾರೋಹಣ ನಡೆಸಿದರು. ಇದೇ ವೇಳೆ ಸಾರ್ವಜನಿಕರು ಮತವನ್ನು ಕಡ್ಡಾಯವಾಗಿ ಚಲಾಯಿಸುವುದಾಗಿ ಸಾಮೂಹಿಕ ಸಹಿ ಮಾಡಿ ಪ್ರತಿಜ್ಞಾವಿಧಿ ಸ್ವೀಕರಿಸಿದರು. ದೃಢ ವಿಶ್ವಾಸವುಳ್ಳ ಭಾರತದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಅಧಿಕಾರಿಗಳು ಹಾಗೂ ಈ ಕಾರ್ಯಕ್ರಮವನ್ನು ಬಳಿಕ ಚುನಾವಣಾ ಅಧಿಕಾರಿ ಟಿ ಭೂಪಾಲನ್ ಮತದಾನ ಪ್ರತಿಯೊಬ್ಬರ ಕರ್ತವ್ಯವಾಗಿದೆ, ಎಲ್ಲರೂ ತಪ್ಪದೇ ಮತದಾನ ಮಾಡುವ ಮೂಲಕ ಉತ್ತಮ ಜನಪ್ರತಿನಿಧಿಗಳನ್ನು ಒಳಗೊಂಡ ಪ್ರಜಾಪ್ರಭುತ್ವವನ್ನು ರೂಪಿಸಬೇಕಾಗುತ್ತದೆ. ಇತ್ತೀಚೆಗೆ ಬೆಂಗಳೂರು ನಗರದ ಲೋಕಸಭಾ ಕ್ಷೇತ್ರದಲ್ಲಿ 50% ಮಾತ್ರ ಮತದಾನವಾಗಿದೆ. ಮತದಾನ ಕುರಿತು ಇಂತಹ ನಿರ್ಲಕ್ಷ್ಯ ಸಲ್ಲದು. ನಾಗರಿಕರು ಹಕ್ಕು ಮತ್ತು ಸೌಲಭ್ಯಗಳನ್ನು ಪಡೆಯಲು ಮತದಾನ ಮಾಡುವ ಮೂಲಕ ಕರ್ತವ್ಯ ಪ್ರಜ್ಞೆ ಮೆರೆಯಬೇಕು ಎಂದು ಕರೆ ನೀಡಿದರು. ರಾಜ್ಯಕ್ಕೆ ದೇಶಕ್ಕೆ ಮಾಡಬೇಕಾಗಿರುವ ಕೆಲಸಗಳನ್ನು ನೀವು ಮಾಡಿದ್ದೀರಾ, ನೀವೇ ಎಲ್ಲರೂ ಒಂದು ಸೆಲ್ಫ್ ಟೆಸ್ಟ್ ಮಾಡಿಕೋಬೇಕು. ಅದರಲ್ಲಿ ಪ್ರಮುಖವಾದ ವಿಚಾರ ಈ ಮತದಾನ ಮಾಡೋದು. ವಿದ್ಯಾರ್ಥಿನಿ ಶಾಂತ ಮತದಾನದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲಾಯಿತು, ಹೆಚ್ಚು ಮತದಾನ ಮಾಡಲು ಸಹಕಾರಿಯಾಗಲಿದೆ ಎಂದರು. ಮತದಾನ ಮಾಡ್ರಿ ಅನ್ನೋದನ್ನ ನಾನು ಹೇಳ್ತೇನೆ. ನೆಕ್ಸ್ಟ್ ನಾವು ಒಂದು ಮತದಾನ ಮಾಡಿ ಒಂದು ಸ್ಟೇಟಸ್ ಹಾಕೊಳ್ಳೋದ್ರಿಂದ ಪ್ರತಿಯೊಬ್ಬರು ಅದನ್ನು ಹೊಟ್ಟೆ ಕಿಚ್ಚಂದಾದ್ರು ಅಂದ್ಕೊಂಡು ಇನ್ನೊಬ್ರು ಹೋಗಿ ವೋಟ್ ಮಾಡ್ತಾರೆ. ಮತ್ತು ಅದಲ್ಲದೆ ಇನ್ನೊಬ್ಬರು ನಿಮ್ಮನ್ನು ನೋಡಿ ವೋಟ್ ಮಾಡ್ತಾರೆ ಅನ್ನೋದು ನನ್ನ ಅನಿಸಿಕೆ ಆಗೈತಿ. ದಯವಿಟ್ಟು ಪ್ರತಿಯೊಬ್ಬರು ಮತಗಟ್ಟೆ ಕಡೆ ಹೋಗಿ ಎಲ್ಲರೂ ವೋಟ್ ಮಾಡಿ. ನಿಮ್ಮ ನಡೆ ಮತಗಟ್ಟೆ ಕಡೆ, ನಿಮ್ಮ ಸ್ನೇಹಿತರ ನಡೆ ಕೂಡ ಮತಗಟ್ಟೆ ಕಡೆ ಇರಲಿ ಅನ್ನೋದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೆ. ಮತ್ತೊಬ್ಬ ವಿದ್ಯಾರ್ಥಿನಿ ಶಿಲ್ಪಾ ಪವಾರ್ ನಗರದಲ್ಲಿ ಇಂದು ನಡೆದ ಮತದಾನದ ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಸಂತಸವಾಗಿದೆ. ಮತದಾನ ಸಂವಿಧಾನ ಕೊಟ್ಟ ವರದಾನ, ಅದನ್ನು ಚಲಾಯಿಸುವ ಮೂಲಕ ಸೂಕ್ತ ಅಭ್ಯರ್ಥಿ ಆಯ್ಕೆ ಮಾಡೋಣ ಎಂದರು. ಸಾಮರ್ಥ್ಯ ತುಂಬಾ ಹೆಚ್ಚಾಗಿದೆ. ಪ್ರತಿಯೊಬ್ಬರು ಮತದಾನದ ಬಗ್ಗೆ ಅರಿವನ್ನು ಮೂಡಿಸಿಕೊಂಡು ತಮ್ಮ ಅಕ್ಕಪಕ್ಕದವರಿಗೂ ಕೂಡ ಮತದಾನದ ಬಗ್ಗೆ ಹೇಳುತ್ತಾ ಅವರಲ್ಲಿನೂ ಕೂಡ ಜಾಗೃತಿಯನ್ನು ಮೂಡಿಸ್ತಾ ಪ್ರತಿಯೊಬ್ಬರು ಮತದಾನದಲ್ಲಿ ಪಾಲ್ಗೊಂಡು ಒಳ್ಳೆ ದೇಶವನ್ನು ಕಟ್ಟುವುದರಲ್ಲಿ ಮುಂದಾಗಬೇಕನ್ನುವುದೇ ನನ್ನ ಆಸೆ.